ಒಂದಲ್ಲ ಎರಡಲ್ಲ ಮೂರು ಘಟನೆಗಳು ನಡೆದೋಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದು ಏನು ಶನಿದೇವರ ಕಾಟ ಕೊಡ್ತಾಯಿದ್ದಾನೋ, ಯಾರ ದೃಷ್ಟಿ ಬಿದ್ದಿದೆಯೋ ಗೊತ್ತಾಗಿಲ್ಲ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ನಿವೇದಿತಾ ಗೌಡ, ಚಂದನ್ ಶೆಟ್ಟಿ, ಬಿಗ್ ಬಾಸ್ ಖ್ಯಾತಿಯ ಇಬ್ಬರು ಮೋಸ್ಟ್ ಫೇಮಸ್ ಸೆಲೆಬ್ರಿಟೀಸ್ ಆಫ್ ದ ಸೀಸನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಬಿಗ್ ಬಾಸ್ ಸೀಸನಲ್ಲಿ ಚಂದನ್ ಶೆಟ್ಟಿ ವಿನ್ ಆದರು. ನಿವೇದಿತಾ ಗೌಡ ಅವ್ರ ಜೊತೆಯಲ್ಲಿ ಇಬ್ಬರ ಜೊತೆಲಿ ಒಳ್ಳೆ ಬಾಂಡಿಂಗ್ ಇತ್ತು. ಓಕೆ, ಆ ಬಾಂಡಿಂಗು ಒಳ್ಳೆ ಫ್ರೆಂಡ್ಶಿಪ್ ಆಗಿ ಬೆಳೆದು ಅಲ್ಲಿ ಸ್ಟಾಪ್ ಆಗಿದ್ದರೆ ಈ ಕಥೆನೇ ಬರ್ತಾ ಇರಲಿಲ್ಲ. ಯಾವಾಗ ಮದುವೆವರೆಗೂ ಹೋಯ್ತೋ ಅಲ್ಲೇ ಇದು ಶುರು ಆಗಿದ್ದು ಈ ಪ್ರಾಬ್ಲಮ್ಗಳು. ಬಟ್ ನೀವು ಏನಾದರೂ ತಿಳ್ಕೊಳ್ಳಿ, ನನ್ನ ಮನಸ್ಸಲ್ಲಿ ಅನಿಸಿದೆ ಏನಂದರೆ, ಆ ಟೈಮಲ್ಲೇ ಇವ್ರ ಪೇರಿಂಗು ಓಕೆ, ಎಲ್ಲ ಓಕೆ. ಬಟ್ ಮ್ಯಾರೇಜ್ ಅಂದರೆ ಏಜು ಡಿಫ್ರೆನ್ಸು ಸ್ವಲ್ಪ ಜಾಸ್ತಿ ಇದೆ. ಮತ್ತು ಆ ಹುಡುಗಿ ನಿವೇದಿತಾ ಗೌಡ ಇನ್ನೂ ಸಣ್ಣ ಹುಡುಗಿ ಥರನೇ ಆಡ್ತಾಯಿದ್ಲು ಅದರಲ್ಲಿ. ಅದು ಅವಳೇನು ತಪ್ಪಿಲ್ಲ. ಅವ್ರ ಮನೇಲಿ ಅವ್ರ ತಂದೆ ತಾಯಿ ಹಾಗೆ ಬೆಳೆಸಿರ್ತಾರೆ, ತುಂಬ ಮುದ್ದು ಮಾಡಿ. ಮದುವೆ ಆದಮೇಲೆನೂ ಅದೇ ಕಂಟಿನ್ಯೂ ಆಗ್ತಾಯಿತ್ತು. ಈ ಕಡೆ ಚಂದನ್ ಶೆಟ್ಟಿ ಮನೆಯಿಂದ ಎಲ್ಲ ಒಟ್ಟಾಗಿದ್ದರು. ಆಮೇಲೆ ಅವರಿಬ್ಬರು ಹೊರಗೆ ಬಂದರು. ನಮ್ಮ ಸೃಜನ್ ಲೋಕೇಶ್ ಒಂದು ಪ್ರೋಗ್ರಾಮಲ್ಲಿ ಅವರಿಬ್ಬರು ಹೇಳ್ತಾರೆ, ಅದರಲ್ಲಿ ನಿವೇದಿತಾ ಗೌಡ ಹೇಳ್ತಾರೆ, ನಮ್ಮ ಮನೆಯಲ್ಲಿ 6 ತಿಂಗಳಿಗೆ ಒಂದು ಗ್ಯಾಸ್ ಸಿಲಿಂಡರ್ ತೊಗೊಳ್ತೀವಿ ಅಂತ ಏನೋ ಒಂಥರ ಹೆಮ್ಮೆಯಿಂದ ಹೇಳ್ತಾರೆ. ಇದು ಹೆಮ್ಮೆ ಪಡೋದ ವಿಷಯ ಅಲ್ಲ. ಮನೆಯಲ್ಲಿ ಪ್ರಾಪರಾಗಿ ಅಡುಗೆ ಮಾಡಿದ್ರೆ 6 ತಿಂಗಳು ಒಂದು ಸಿಲಿಂಡರ್ ಹೇಗಾಗುತ್ತೆ ಅಲ್ವಾ? ನಮ್ಮ ಮನೆಗಳಲ್ಲಿ ನೋಡಲ್ವಾ? ಎಲ್ಲ ಆನ್ಲೈನು. ಆಮೇಲೆ ಇದರಲ್ಲಿ ಏಜ್ ಡಿಫ್ರೆನ್ಸಿಂದನೇ ಜನ್ರೇಷನ್ ಗ್ಯಾಪ್ ಥರ ಆಗೋಯಿತು. ನನಗೆ ಗೊತ್ತಿದ್ದು ಚಂದನ್ ಶೆಟ್ಟಿ ತುಂಬ ಪೇಷನ್ಸು. ಅಂಥವರೇ ಈ ಲೆವೆಲ್ಗೆ ಬಂದು ಡೈವರ್ಸ್ ಲೆವೆಲ್ ಹೋಗ್ತಾರೆ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಮೋಸ್ಟ್ಲಿ ಅವ್ರು ತಿಳ್ಕೊಂಡಿರ್ಬೋದು ಮದುವೆ ಆದಮೇಲೆ ಅವ್ರನ್ನ ಸಿದ್ದು ಬಿಡೋಣ ಅಂತ. ಇಲ್ಲ, ಆಗಿಲ್ಲ. ಇಲ್ಲಿ ಡೈವರ್ಸ್ ಆಗೋ ಏನು ಹೇಳಿರೋದು, ಅವ್ರು ನಮ್ಮ ಸ್ವಇಚ್ಛೆಯಿಂದ ಇದು ಮಾಡ್ತಾಯಿದ್ವಿ. ಆಬ್ವಿಯಸ್ಲಿ ನಾನು ಫಾರಿನಿಗೆ ಓದೋಕ್ಕೆ ಹೋಗಬೇಕು, ನನ್ನ ಕೆರಿಯರ್ ನನಗೆ ಮುಖ್ಯ ಅಂತ ಚಂದನ್ ಶೆಟ್ಟಿ ಒಂದು ಕಡೆ, ಅವರು ಫಾರಿನ್ಗೆ ಓದೋಕ್ಕೆ ಹೋಗಬೇಕು ಅಂತ ಅವರು. ಬಟ್ ಒಳಗಿನ ವಿಷಯ ನಮಗೆ ಗೊತ್ತು, ಬಟ್ ತುಂಬ ಡೀಪಾಗಿ ಹೋಗೋದು ಬೇಡ, ಆಯಿತಾ? ಡೈವರ್ಸ್ ಆಯಿತು, ಅವ್ರದ್ದು ಮುಗೀತು. ಇದಾಗಿ ಇದು ನಡೀತಾ ಇರೋ ಕೆಲವೇ ಕ್ಷಣಗಳಲ್ಲಿ ನಮ್ಮ ದೊಡ್ಡ ಮನೆಯದ ಒಂದು ವಿಷಯ, ನಮ್ಮ ಅಣ್ಣವ್ರವ್ರ ಮನೆಯವರು ಹೇಳೋಕ್ಕೆ ನನಗೆ ಹೇಳೋದು ಗೊತ್ತಾಗ್ತಿಲ್ಲ. ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ಯುವರಾಜ್ ಕುಮಾರ್, ಈಗಷ್ಟೇ ಅವರು ಕ್ಲಿಕ್ ಆಗ್ತಾಯಿದ್ರು. ಅವ್ರದ್ದು ಅವ್ರ ವೈಫು ಇಬ್ಬರದ್ದು ಡೈವರ್ಸ್. ಇದು ನಮ್ಮ ದೊಡ್ಡ ಮನೆಗೆ ಬೇಕಾಗಿರಲಿಲ್ಲ ಆ್ಯಕ್ಚುಲಿ. ಯಾಕೆ ನೀವು ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರೋದ್ಮೇಲೆ ತುಂಬ ಒಳ್ಳೆ ವಿಷಯಗಳು ಆ ಮನೇಲಿ ನಡೆದಿಲ್ಲ. ನಮ್ಮ ವಿಜಯ ರಾಘವೇಂದ್ರ ಅವ್ರ ವೈಫು ಸ್ಪಂದನ ಅವರು ಹೋದರು, ನಮ್ಮನ್ನೆಲ್ಲ ಬಿಟ್ಟು ಆಗಲೇ ಹೋದರು. ಆಮೇಲೆ ಇದು ಡೈವರ್ಸ್ ವಿಚ್ಛೇದನೆಗೆ ಬಂತು. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಇಂಡಸ್ಟ್ರಿಗೆ ಏನಾದರೂ ಯಾರು ಮಾಡಿಟ್ಟಿದ್ದಾರಾ, ಶನಿದೇವರು ಕಾಟ ಕೊಡ್ತಾಯಿದ್ದಾರಾ ಅದು ಗೊತ್ತಿಲ್ಲ. ತುಂಬ ದೃಷ್ಟಿ ಆಗಿಬಿಟ್ಟಿದೆ. 3ನೇ ಘಟನೆ, ಅದು ಎಲ್ರಿಗೂ ಗೊತ್ತಿರಬೇಕು. ನೆನ್ನೆಯಿಂದ ಓಡಾಡ್ತಾ ಇರೋ ಘಟನೆ, ನೆನ್ನೆಯಿಂದ ಓಡಾಡ್ತಾ ಇರೋದೇನೋ ಅದು ಪ್ರೂವ್ ಆಗಿದೆ ಘಟನೆ. ನಮ್ಮ ದರ್ಶನ್ ಅವ್ರದ್ದು ಯಾಕೋ ಗೊತ್ತಿಲ್ಲ, ಕೇಸ್ಗಳನ್ನ ಅವ್ರು ಹುಡ್ಕೊಂಡು ಹೋಗ್ತಾರಾ ಇಲ್ಲ ಕೇಸ್ಗಳು ಅವ್ರನ್ನ ಹುಡ್ಕೊಂಡು ಬಿಡುತ್ತಾ ಒಂದೂ ಗೊತ್ತಾಗ್ತಾಯಿಲ್ಲ. ಇದು ಫಸ್ಟ್ ಕೇಸ್ ಅಲ್ಲ, ಮೊದಲೇ ಅವ್ರದ್ದು ಅವ್ರ ವೈಫ್ದು ಸಿಗರೇಟಲ್ಲಿ ಸುಟ್ಟಿರೋದಂತೆ, ಕಚ್ಚಿರೋದಂತೆ, ಏನೋ ಅದೊಂದು. ನೆಕ್ಸ್ಟು ಈ ಕಾಟೇರ ಮೂವಿ, ಆ ಕಾಟೇರ ಮೂವಿ ಇಶ್ಯೂ, ಅಲ್ಲಿ ಪಾರ್ಟಿ ಮಾಡಿದ್ದು ಅದು ಇದು ಅಂದ್ಬಿಟ್ಟು. ಆಮೇಲೆ ಈಗ ಲಾಸ್ಟ್ ತಿಂಗಳೇ ಅನಿಸುತ್ತೆ, ಲಾಸ್ಟ್ ತಿಂಗಳು 2 ತಿಂಗಳು ಮುಂಚೆನೋ ಉಮಾಪತಿ ಜೊತೆ ಕಿರಿಕು, ಆವಾಗಲೇ ಏನೇನೋ ಮಾತುಗಳು ಫುಲ್ಲು ಒಬ್ಬರ ಮೇಲೆ ಒಬ್ಬರು. ಟಿ ವಿ ಓಪನ್ ಮಾಡಿದ್ರೆ ಬರೀ ಆ ನ್ಯೂಸ್ಗಳೇ. ಏನೋ ನಮ್ಮ ದೇಶದಲ್ಲಿ ಬೇರೆ ಏನೇ ನಡೀತಾಲೇ ಇಲ್ವೇನೋ ಅಂತ ನ್ಯೂಸ್ ಅವರು ಎಲ್ಲ ಅದನ್ನೇ ಕವರ್ ಮಾಡ್ತಾಯಿದ್ರು. ಈಗ ನೋಡಿದ್ರೆ ನಾನು ಹೇಳೋಕ್ಕೆ ಒಂಥರ ಅಸಹ್ಯನೇ ಆಗ್ತಾಯಿದೆ. ಈ ಲೆವೆಲ್ಗೆಲ್ಲ ಇಳಿದು ಮಾಡಬೇಕಾ ಆ ಲೆವೆಲಲ್ಲಿ ಇರೋರು ಅಂತ ನಾನು ಒಪ್ಕೊಳ್ತೀನಿ. ಇದರಲ್ಲಿ ಅವನದು ತಪ್ಪಿದೆ. ಸತ್ತೋಗಿದ್ದಾರಲ್ಲ ಸ್ವಾಮಿ ಹೌದು, ಒಬ್ಬರ ಪರ್ಸ್ನಲ್ ವಿಷಯದಲ್ಲಿ ಇವ್ರು ಯಾಕೆ ಎಂಟರ್ ಆಗಬೇಕು? ಒಂದು ಅಭಿಮಾನಿ ಅಂದರೆ ಅಭಿಮಾನಿ ಥರ ಇರಬೇಕು. ಅದೇ ಹೇಳ್ತಾರಲ್ಲ, ನಿನ್ನ ಲಿಮಿಟು ಮೂಗುವರೆಗೂ, ಮೂಗು ಮುಟ್ಟೋದಲ್ಲ, ಆ ಲಿಮಿಟಲ್ಲಿ ಇರಬೇಕು. ಅದು ಅವ್ರು ಮಾಡಿದ ತಪ್ಪು. ಬಟ್ ಆ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ, ಪ್ರಾಣ ತೆಗೆಯಷ್ಟು ದೊಡ್ಡ ಶಿಕ್ಷೆ ಅಂದರೆ ಅದು ತಪ್ಪು. ಒಂದು ಮೆಸೇಜ್ಗೆ ಪವಿತ್ರ ಗೌಡ ಚಕ್ರವರ್ತಿ ಮೂವಿಲಿ ನೋಡಿದ್ದೀವಿ ನಾವು, ಒಂದು ಮಳೆ ಬಿಲ್ಲಲ್ಲಿ ಎಷ್ಟು ಸಾಫ್ಟಾಗಿದ್ದಾರೆ ನೋಡು. ನಿಜದಲ್ಲಿ ಯೌವನ್
ಅವ್ರು A1 ಇವ್ರು A2, ಜೊತೆಯಲ್ಲಿ 11 ಜನ ಬೌನ್ಸರ್ಸು, ಬಾಡಿ ಗಾರ್ಡ್ಸು ಚಿತ್ರದುರ್ಗದಿಂದ ಎತ್ತಾಕೊಂಬಂದ್ಬಿಟ್ಟು ಇಲ್ಲಿ ಮೈಸೂರು ರೋಡಲ್ಲಿರೋ ಶೆಡ್ಡಲ್ಲಿ ಹಾಕಿ, ನನಗೆ ಅನಿಸ್ತಾ ಇರೋದು ಮೋಸ್ಟ್ಲಿ ವಾರ್ನ್ ಮಾಡಿ ಒಂದೆರಡು ಏಟು ಹೊಡೆದು ಬಿಡೋಣ ಅಂತ ಇದ್ದೀರಣ. ಆಮೇಲೆ ಅದು ಏನಾಯಿತೋ ಗೊತ್ತಿಲ್ಲ. ಆಮೇಲೆ ಇಶ್ಯೂ ಆಗಿ ಹೊಡೆದು ಸಾಯಿಸಿ ತಗೊಂಬಂದು ಕಾಮಾಕ್ಷಿ ಪಾಳ್ಯ ಹತ್ರ, ಸುಮನಹಳ್ಳಿ ಹತ್ರ ಇರೋ ಮೋರಿಲಿ ಬಿಸಾಕಿ, ಅದು ಮೇಲೆ ಬಂದು ನಾಯಿಗಳು ಕಚ್ಚಿ ತಿಂದು ಒಂದು ಡೆಲಿವರಿ ಬಾಯ್ ನೋಡಿದೆ ನಾನು ಫಸ್ಟು. ಆಮೇಲೆ ಅಲ್ಲೇ ಅಪಾರ್ಟ್ಮೆಂಟಲ್ಲಿರೋ ಒಬ್ಬ ಎಸ್ಕಾರ್ಟ್ ನೋಡಿಬಿಟ್ಟು ಅವನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಇಶ್ಯೂ ದೊಡ್ಡದಾಗಿ ಮೈಸೂರಲ್ಲಿರೋ ದರ್ಶನ ತಗೊಂಬಂದು ಹಾಕೋದು. ಏನೋ 3 ತಿಂಗಳವರೆಗೂ ಬೇಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಹೋಗ್ತಾ ಅದು ಕೇಸ್ ಇದಕ್ಕೆ ತಿರುಗುತ್ತೆ ಅಂತ. ಇದು ನಿಜ ಆಗಿದ್ರೆ ಅದು ಏನು ಮಾಡೋಕ್ಕಾಗಲ್ಲ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳೋದು, ನಾವು ಪುನೀತ್ನ ಯಾಕೆ ಎಕ್ಸಾಂಪಲ್ ತೊಗೊಳ್ತೀವಿ ಅಂದರೆ, ಅವರು ಮೂವಿಲಿ ಮಾತ್ರ ಹೀರೋ ಆಗಿರಲಿಲ್ಲ, ನಿಜವಾಗ್ಲೂ ಹೀರೋ ಆಗಿದ್ದರು. ಅದಕ್ಕೆ ಅವರಿಷ್ಟು ಸತ್ತು 2-3 ವರ್ಷ ಆದಮೇಲೂ ನಾವು ಇನ್ನೂ ನೋಡ್ತಾ ಇದ್ದೀವಿ ಅವ್ರನ್ನ. ಅದು ಭಾರಿ ಕಷ್ಟ, ಆ ಲೆವೆಲ್ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಕರೆಕ್ಟ್ ಅಲ್ವಾ? ಇವರು ದರ್ಶನ್ ಅವರು ಸುಮ್ಮನೆ ಅಲ್ಲ. ಯಾಕಂದರೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಲ್ವಾ. ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೆಸರಿದ್ರೂ ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ ಎಂಥ ಹೆಸರಿದೆ ಅಂತ ಗೊತ್ತು ನಮಗೆ. ಅವ್ರ ಮಗ ಆಗಿದ್ರೆ ಇನ್ನು ಟಕ್ಕಂತ ಮೇಲೆ ಬಂದಿಲ್ಲ. ಇದರಲ್ಲಿ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿ, ಈಚ್ ಆ್ಯಂಡ್ ಅವರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ಒಂದು ಈ ಲೆವೆಲ್ ಮಟ್ಟಕ್ಕೆ ಫ್ಯಾನ್ ಫಾಲೋಯಿಂಗು ಜಾಸ್ತಿ ಇಟ್ಕೊಂಡು ಬೆಳೆದವ್ರಂತ ಅಷ್ಟು ಕಷ್ಟಪಟ್ಟು ಬಂದವರು. ಒಂದು ಬೇಸರ ಏನಂದರೆ, ಇಷ್ಟು ಕಷ್ಟಪಟ್ಟು ಆ ಪ್ಲೇಸಿಗೆ ಬಂದವರು ಅಷ್ಟು ಈಸಿಯಾಗಿ ಇವಾಗ ಆ ಪ್ಲೇಸ್ನ ಬಿಟ್ಕೊಡ್ತಾ ಇದ್ದಾರೆ ಬೇರೆಯವರಿಗೆ. ಹೇಳ್ಬೇಕಂದ್ರೆ ಡಿ ಬಾಸ್ ಅಂತ ಹೆಸರಿಟ್ಕೊಂಡು ಅಲ್ವ ದರ್ಶನ್ ಡಿ ಬಾಸ್ ಅವ್ರ ದರ್ಶನ್ ಅಷ್ಟು ಈಸಿ ಅಲ್ಲ ಒಬ್ಬರಿಗೆ ಈ ಥರ ಒಂದು ಇದು ಕೊಡೋದು. ನಮ್ಮ ಹೆಸರು, ನಮಗೆ ಇಷ್ಟವಾದ ಹೆಸರಲ್ಲಿ ಕರೆಯೋದು, ಆ ಹೆಸರಲ್ಲಿ ಕೊಂಡಾಡೋದು ಅಷ್ಟು ಈಸಿ ಅಲ್ಲ. ಆ ಹೆಸರನ್ನ ಅವರೇ ಹಾಳು ಮಾಡ್ಕೊಳ್ತವ್ರೆ. ಇದು ಎಲ್ಲೋಗಿ ಮುಗಿಯುತ್ತೋ ಗೊತ್ತಿಲ್ಲ. ದಯವಿಟ್ಟು ಒಳ್ಳೆ ಇತ್ತರಿತಾಗಿ ಆದರೆ ಇಂಡಸ್ಟ್ರಿಗೂ ಒಳ್ಳೆಯದು. ಒಂದು ಕಡೆ ನಮ್ಮ KGF, ಕಾಂತಾರ, ಗರುಡ ಗಮನ, ತ್ರಿಬಲ್ 7 ಚಾರ್ಲಿ ಈ ಥರ ಮೂವಿಗಳು ಮಾಡ್ಕೊಂಡು ಹೆಸರು ಎಲ್ಲೋ ಹೋಗ್ತಾಯಿದೆ. ಈ ಥರ ಹೆಸರಲ್ಲಿ ಬೇರೆ ಥರ ಆಗ್ತಾಯಿದೆ ಇಂಡಸ್ಟ್ರಿ. ಏನಾಗ್ಬಾರ್ದು ನಾವು ದೇವರಲ್ಲಿ ಬರ್ಕೊಳ್ಳೋಣ. ಓಕೆ, ನಿಮಗೇನು ಅನಿಸುತ್ತೆ ಈ ಇಶ್ಯೂಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.